ಥೋ, ಕಾಫಿ ಚಪ್ಪೆ ಚಾಳು. ಯಾವಾಗೆಲ್ಲ ಕೆಲಸ ಕಲಿತಾರೇನು? ನಾ ಮಾಡಿದ ಮೋಸ ಆತು. ಸುಮ್ಮನೆ ಅದನ್ನಲ್ಲಿ ಇರು ಅಂತ ಹೇಳಿದ್ದೇ ತಪ್ಪಾತು. ಬರೋ ಮೊದಲು ಕರ್ಕೊ ಬಂದಿದ್ರೆ ಹಾಗೆ ಹೊತ್ತಿತ್ತು. ಯಾವನಿಗೆ ಬೇಕು ಕಾಪಿನೇ ಹೀಗೆ, ತಿಂಡಿ ಮತ್ತೆ ಎಂತ ಆಗ್ಯದ. ದಿವಸ ಹೋಗಲಿ ಕೆಲಸ ಮಾಡಬೇಕು, ಎಂತ ಮಾಡೋದು? ಇವು ಕುಡ್ದ ಮಾರು ಹೇಳಾರು ಹೇಳ್ಬೋದಿತ್ತು. ಏನು ಅದನ್ನೇ ಚಪ್ಪರ್ಸ್ಕಿ ಕುಡ್ದನೇನ ಕೆಲ ಏನು ಮಂಕಬೂದಿ ಏರ್ಚಾರ ಏನೋ ನಂಗಂತೂ ಗೊತ್ತಾಗಲ್ಲ. ಇಷ್ಟು ದಿವಸ ಆಯ್ತು ಒಂದು ಕಾಪಿ ಮಾಡೋಕ್ಕೆ ಬರೋಲ್ಲ ಅಂದರೆ ಅಂತ ಅಲ್ಲ ಮರ. ನಮ್ಮನೆ ಹಿಂಗ್ಸ ಅಲ್ಲೇ ಮಾದಪ್ಪಣ್ಣವ್ರ ಮನೆಯಲ್ಲೇ ಉಳ್ಕೊಂಡದೆ. ಈ ಚಳಿಲಿ ಮತ್ತೆ ಅಂತ ಕರ್ಕೊಬರೋದಂತ ಅಲ್ಲೇ ಬಿಟ್ಟು ಬಂದೆ. ಯಾಂತಕ್ಕೆ ಇಲ್ಲಿ ನಂಗೆ ಒಂದು ಸಸುತ್ರ ಆಗಲ್ಲ ಮಾರ. ಇದ್ದಾಗ ಗೊತ್ತಾಗಲ್ಲ, ಇಲ್ದಿದ್ದಾಗ ಅವರೇ ಇರ್ಬೇಕು ಮನೇಲಿ. ಏನು ಗತಿ ಸಾಯ್ತೀರಿ ಹೇಳಿ? ಒಂದು ಲೋಟ ಕಾಪಿ ತಂದು ಕೊಡ್ತು, ಕೂತಲಿಗೆ ತಂದು ಕೊಡ್ತು. ನೋಡಿದ್ರೆ ನಿಪ್ಪಟ್ಟೆ ನೀರು, ಬಾಯಿಗೆ ಹಾಕಕ್ಕೆ ಬೇಡ. ಒಂದು ಪಕ್ಷ ಹಾಲು ಇಲ್ದಿದ್ರು ಹಾಲು ಖಾರ ನಮ್ಮ ಮನೇಲಿ ತಪ್ಪಲ್ಲ. ಇವರು ಬರೀ ಹೊಟ್ಟು ಕಾಪಿಯಾರು ಅಷ್ಟು ಗನಾಗ ಮಾಡ್ತದೆ ನಮ್ಮ ಮನೆಯದಿದು. ಏನೂ ಗೊತ್ತಾಗಲ್ಲ, ಯಾವಾಗ ಗೊತ್ತಾಗೋದು ಏನೋ. ಒಂದು ಕಾಪಿನ ಗನ ಕಾಸಕ್ಕೆ ಬರೋಲ್ಲ ಅಂದರೆ ಎಂತ ಮಾಡೋದು? ಅದು ನಾನು ಲೋಟ ಇತ್ತಪ್ಪ, ಸಿಕ್ಕಲ ಎಂಥದ್ದು ಈ ಒಂದು ಥರದ ಲೋಟದಲ್ಲಿ ತಂದು ಕೊಡೋದು. ಈಗ ಒಂದೊಂದು ಇದನ್ನು ಶುರು ಮಾಡ್ಕೊಂಡಾರೆ. ಯಾವ್ದ್ರಲ್ಲಿ ಕುಡಿದ್ರು ಟೀ ಲೋಟದಲ್ಲಿ ಕುಡ್ದಂಗೆ ಆಗಲ್ಲ. ತೊಗೊಂಡೋಗಿ ಒಳಗೆ ಇಟ್ಟು ಬರ್ತೀನಿ ಕಡಿಕೆ ಎಲ್ಲರೂ ಇಲ್ಲೇ ತೆಗ್ದು ಬೀಳೋದು, ಒಡೆದು ಹೋಗೋದು. ಯಾವನಿಗೆ ಬೇಕು? ಅಪ್ಪ ಎಂತ ಕಾಫಿ ಬೇಕಾ? ತಂದು ಕೊಡ್ತೀನಿ ನಾನೇ. ಬೇಡಪ್ಪ ಕಾಫಿ ಮತ್ತೆ ಇದೇನು ಕುಡಿಯೋದೇ ಹೊರಮಗಲ್ಲ ಆತ. ಲೋಟ ತಗೊಂಡೋಗಿ ಇಟ್ಟು ಬರೋಣ ಅಂತ ಹೋಗ್ತಾ ಇದ್ದೆ. ಓ, ಲೋಟ ಇಡಕ್ಕೆ ಬಂದೆ. ನಾ ಇಡ್ತೀನಿ, ಕೊಡಿಲಿ, ನಾ ತಗೊಂಡೋಗಿ ಇಡ್ತೀನಿ. ಏನು ಅಡುಗೆ ಮನೆಯಲ್ಲೇ ಅದಾನೆ, ಬೆಳಗ್ಗೆ ಎದ್ದಲ್ಲಿಂದ ಅಲ್ಲೇ ಇರೋದೇನು? ಏನೋ ಅದೊಂದು ಸುಮ್ಮನೆ ನ್ಯಾಮಕ್ಕೆ ಒಳಗಿರೋದೇನೋ ಅಡುಗೆ ಪೂರ್ತಿ ಇವನೇ ಮಾಡೋದಂತ ಕಾಣ್ತದೆ. ಏನು ಕಲಿ ಕಣ್ಣು ಇವು ಹಿಂಗೆ ಮಾಡೋದಕ್ಕೆ. ಅದಕ್ಕೆ ಸಲ್ಗಿ ಇವು ಸ್ವಲ್ಪ ಟಿಕೆಟ್ ಹಾಕಿದ್ರೆ ಅದು ಕಲಿತಿತ್ತು. ಕಲಿದೆ ಎಲ್ಲಿಗೆ ಗೊತ್ತಿತ್ತು? ಮಾಡೋ ಯಾಸ ಏನಾರು ಮಾಡ್ಕೊಂಡ್ಲಿ, ನಾಳೆ ತಲೆ ಮೇಲೆ ಮೆಣ್ ಸಾರಿತಾರಲ್ಲ ಗೊತ್ತಾಗ್ತದ ಆವಾಗ. ಅಕ್ಕಪ್ಪ ಆ ಕಡೆ ಇಡ್ರಿ, ಈ ಕಡೆ ತುದಿ ಇಟ್ಟರೆ ಬೀಳ್ತದದು. ಅವನು ಹಿಂದಿನ ಸಾಲಲ್ಲಿ ಎದುರುಗಡೆ ಸ್ಟೀಲ್ ಲೋಟ ಇಡೋದು ನಂಗೆ ಗೊತ್ತು. ನಿಮ್ಮಮ್ಮ ಇಡೋದು ನೋಡಿ ನಾನು. ಯೋ ಮಾರತಿ, ಆಮೇಲೆ ಎಲ್ಲಿ ಇಡ್ಬೇಕು ಅಲ್ಲಿ ಕರೆಕ್ಟಾಗಿ ಇಟ್ಕ. ನಾನು ಈಗ ಗಡಿ ಬಿಡಿಲಿ ಹಿಡ್ಕೊಂಡಲ್ಲ, ಹಾಗಾಗಿ ಇಟ್ಟೆ ಅಷ್ಟಯ್ಯ. ಎಂತ ಏನು ಕೆಲಸ ಮಾಡ್ತಿರ್ತೀಯ? ಅವನ್ನೆಲ್ಲ ಸಮ್ಮ ಜೋಡಿಸ್ಕ್ಯಾ? ಎಂತದ್ರಿ ನೀವು? ಏನು ಕೆಲಸ ಮಾಡ್ತೀಯ ಅಂತ ಕೇಳ್ತೀರಲ್ಲ, ಅದೇ ನಿಮ್ಮ ಅಮ್ಮ ಕೆಲಸ ಮಾಡೋಷ್ಟೊತ್ತಿಗೆ ಓ ಕೆಲಸ ಸುಮಾರು ಅಂತೀರಿ. ಈಗ ನಾನು ಮಾಡೋಷ್ಟೊತ್ತಿಗೆ ಕೆಲಸ ಎಲ್ಲ ಇಲ್ಲ ಅಂತೀರಿ. ಎಂಥದ್ದೇನಪ್ಪ ನಿಮ್ಮ ಲಾಜಿಕ್ಕೇ ಅರ್ಥ ಆಗಲ್ಲ ನನಗೆ. ಪುರಾಣ ಮಾಡಬೇಡ ಜಾಸ್ತಿ. ಬೆಳಿಗ್ಗೆ ಎದ್ದಲಿಂದ ಎಂತ ಮಾಡಿದೆ? ಅಮ್ಮ ಮಾಡಿದಷ್ಟು ಕೆಲಸ ನೀನು ಮಾಡ್ದೆ. ಈಗ ಯೋಚನೆ ಮಾಡು. ಇಷ್ಟೊತ್ತಿಗೆ ಅಮ್ಮ ತಿಂಡಿ ಅನ್ನ ಸಾರು ಎಲ್ಲ ಆಗಿ ಹೊರಡ್ತಿತ್ತು. ನಿಂದು ಇನ್ನೂ ತಿಂಡಿನೇ ಆಗಲ್ಲ. ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ ಕೇಳೋದ್ರೊಳಗೆ ಇದ್ದೀಯ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಪ್ಪ ಹೊರಡ್ತಾರೆ, ಅಲ್ಲಿ ಅವ್ರ ಜೊತೆ ನಾನು ಹೋಗ್ಬೇಕು. ಹೊಟ್ಟಿಗೆ ಏನಾರು ಕೊಡ್ತೀಯಾ ಕೊಡಲ್ಲ ಹೇಳು? ಅಯ್ಯೋ ಹೋಗ್ಬೇಡಿ ಮಾರ, ತಿಂಡಿ ಮಾಡ ಆಗಿದೆ. ನಂಗೆ ಒಂದೇ ಸರಿ ಹಾಗೆ ಏನೇನು ಬೇಕು ಎಲ್ಲ ಗೊತ್ತಾಗ್ತದ. ಅದಕ್ಕೆ ಯೂಟ್ಯೂಬ್ ಆನ್ ಮಾಡ್ಕೊಂಡು ಮಾಡಿದ್ದು ನಾನು. ಚೂರು ಟೈಮ್ ಆಯ್ತು, ಅದಕ್ಕೆ ಏನು ಮಾಡೋಕ್ಕಾಗ್ತದೆ? ಮಾತೆತ್ತಿದ್ರೆ ನಮ್ಮಮ್ಮ ಎಲ್ಲ ಕೆಲಸ ಮಾಡ್ಕೊಂಡು ಹೊರಟಿರ್ತಿತ್ತು, ಹಂಗೆ ಮಾಡ್ತಿತ್ತು ಹಿಂಗೆ ಮಾಡ್ತಿತ್ತು ಅಂತೀರಿ. ನಿಮ್ಮಮ್ಮನ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ನನ್ನ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ನಾನು ನಿಧಾನದಿಂದ ಕಲ್ತ್ಕೊತೀನಿ, ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಹ್ಞೂ ಆಗಲಿ ಆಗಲಿ ಮಾರತಿ. ಈಗ ಸಮ್ ಮಾಡು, ತಟ್ಟೆಯಲ್ಲಿ ಇಟ್ಟು ಸಮ್ ಮಾಡು. ಅಪ್ಪ ಕಾಫಿ ಬೇರೆ ಚೆನ್ನಾಗಾಗಲ್ಲ ಅಂತ ಏನೋ ಹೇಳ್ದಂಗೆ ಆತಿತ್ತು. ಕುಡಿಬೇಕಾರೆ ಸಾಕಾತು ಅಂದಂಗೆ ಆಯ್ತು. ಅದು ಎಂತ ಕಮ್ಮಿ ಆಗಿದೆ ಒಂಚೂರು ನೋಡು.
ಎಂತ ಕಮ್ಮಿ ಆಗಲೂ ಇಲ್ಲ, ಸುಮ್ಮನಿರಿ. ನಾ ಇನ್ನೊಂದು ಸತಿ ಅದನ್ನು ನೋಡ್ತಾ ಕೂರಲ್ಲ ಈಗ. ಏನು ಗತಿ ಸಾಯಿದೆ ಈಗ. ತಿಂಡಿ ಎಷ್ಟೊತ್ತಿಗೆ ಆಗ್ತದೋ ಏನೋ. ಅಲ್ಲಿ ಹೋಗಿ ತಿಂಡಿ ಕೊಡೋ ತನಕ ಜೊತೆಗೂ ಕೂರಕ್ಕಾಗ್ತದ? ಭಾಳ ತಡ ಹೋದ್ರೆ ಹಂಗೂ ಹೇಳ್ತಾರೆ. ಇವಕ್ಕಂತೂ ಬುದ್ಧಿ ಭಾಷೆ ಇಲ್ಲಪ್ಪ. ಮುದ್ದಣ್ಣೆ, ಹೊತ್ತಾತ, ಬೇಗ ಹೋಗ್ಬೇಕು. ಎಂತ ಒಂಚೂರು ತಿಂಡಿ ತಿಂದ್ಕೊಂಡೇ ಹೋಗಿದ್ರೆ ಆತಿತ್ತು. ಹ್ಞೂ ಅಪ್ಪ, ಹೋಗ್ಬೇಕು, ಬೇಗ ಹೋಗ್ಬೇಕು. ಎಂತಾರು ಮಾಡಿ ಇವತ್ತಿಗೆ ಮುಗಿಸ್ಲೇಬೇಕು. ನಾಳೆಯಿಂದ ಜನಕ್ಕೆಲ್ಲ ಬರೋದು ಬೇಡ ಅಂತ ಹೇಳಿವಿ. ಪಾಪಣ್ಣಣ್ಣೆ ಹೇಳಿದ್ರು ಬೇಡ ಅಂತೇಳಿ. ಇನ್ನೊಂದು ಸತಿ ತೆಗ್ದಾಗ ನಾವು ಮನೆಯವರೇ ಸೇರಿ ಇದು ಮಾಡೋಣ ಅಂದ್ರಪ್ಪ. ಒಂಚೂರು ತಡ ಆದರೂ ಮತ್ತೆ ಉಳಿಸೋದ್ರೆ ರಗಳೆ ಆಗ್ತದೆ ನಾಳೆ ನಮಗೆ. ಬೇಗ ಹೋಗ್ಬೇಕು. ತಿಂಡಿ ಆಗಿದೆ, ತಿಂಡಿ ತಿಂದ್ಕೊಂಡೇ ಹೋಗೋಣ. ಅಲ್ಲ, ಅದು ಯಾವ ಲೆಕ್ಕ? ಅದು ಲೆಕ್ಕಾಚಾರ ಮಾಡೋಷ್ಟೊತ್ತಿಗೆ ಹೆಂಗೆ ಅಂತ. ಈಗ ನಮ್ಮ ಮನೆಯಲ್ಲಿ ಹೋದರ್ದು ಮಾತ್ರ ಲೆಕ್ಕ ಹಾಕದ, ಅಲ್ಲ ಎಲ್ಲ ಲೊಮ್ಸಮ್ ಅಂತಾನ? ಪಾಪಣ್ಣನ ಹೇಳಿದ್ರು ಎಲ್ಲ ಲೊಮ್ಸಮ್ ಮಾಡೋಣ, ಹೆಂಗೂ ಇಬ್ಬರು ಮನೆಯಲ್ಲೂ ಬಂದು ಕೆಲಸ ಮಾಡ್ತಿದ್ದೀವಲ್ಲ ಅಂತ. ನಾನೇ ಬೇಡ ಅಂದೆ. ಆ ಥರ ಹಾಕೋದು ಬೇಡ, ಯಾರ್ಯಾರು ಎಷ್ಟೆಷ್ಟು ಆಳು ಕೆಲಸ ಮಾಡ್ಯಾರೋ ಹಂಗೆ ಮಾಡಿ ಡಿವೈಡ್ ಮಾಡೋಣ ಅಂದಿನಿ. ಇದೇ ಆಗಲ್ಲ ಅನ್ನೋದು, ಹಿಂಗಿದ್ದ ಬುದ್ಧಿನೇ ಆಗಲ್ಲ ಅನ್ನೋದು ನಾನು. ಪಾಪಣ್ಣೆ ಹೇಳಿದ ಮೇಲೆ ಹ್ಞೂ ಅಂತ ಹೇಳಿ ಹಾಗೆ ಲೆಕ್ಕ ಹಾಕಿದ್ರಿ ಏನಾತಿತ್ತ? ಎಂತಕ್ಕೆ ಇದು ಮಾಡಬೇಕಿತ್ತ? ಅದು ಹೆಂಗಾತಿತ್ತು ಅಪ್ಪ, ನೀವೇ ಯೋಚನೆ ಮಾಡಿ. ಅವ್ರ ಮನೆಯಲ್ಲಿ 3-4 ಜನ ಕಂಟಿನ್ಯೂಸ್ ಕೆಲಸ ಮಾಡ್ತಾನೇ ಇರ್ತಾರೆ, ರಾತ್ರಿ ಹಗಲು ಅಂತ. ನಾವು ಈಗೆಲ್ಲ 1-2 ದಿನ ಆಗಿದೆ ಹೋಗೋಕ್ಕೆ ಶುರು ಮಾಡಿ. ಅವತ್ತೆಲ್ಲ ನಾವು ಒಬ್ಬನೇ ಹೋಗಿದ್ದು. ಅವಾಗ ಲೆಕ್ಕ ಹಾಕಿದ್ರೆ ಎಲ್ಲರೂ ಲಾಭ ಆಗ್ಬೇಕಂತಲೇ ಕೆಲಸ ಮಾಡೋದಲ್ಲ. ಹಂಗೆ ಲೆಕ್ಕ ಹಾಕಕ್ಕೆ ಹೋದ್ರೆ ಅವರಿಗೂ ಲಾಭ ಅದೇ. ಈಗ ತಿಂಡಿ ಪಂಡಿ ಎಲ್ಲ ಹೊರಗಿಂದ ತರೋಷ್ಟೊತ್ತಿಗೆ ಉಳಿದಿದ್ದೆ ಅಲ್ಲಿ ಅವ್ರ ಮನೆಯವರೇ ಎಲ್ಲ ತಿನ್ನೋದಲ್ಲ. ಅಡಿಕೆ ಸಿಪ್ಪೆ ಕೊನ್ಮಟ್ಟೆ ಅವನ್ನೆಲ್ಲ ನಾವು ತಗೋಬತ್ತೀಮ, ಪೂರ್ತಿ ಅವರಿಗೆ ಸಿಕ್ಕಲ್ಲ. ಥೂ ಅಪ್ಪ, ಎಂಥ ಲೆಕ್ಕಾಚಾರ ಅಂತ ಹಾಕ್ತೀರಿ ನೀವು. ಅಲ್ಲಿ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಹಿಂಗೇನಾರು ಹೇಳಬೇಡಿ. ಪಾಪಣ್ಣಣ್ಣಿ ಹೇಳಿದ್ರು, ಆ ಕಡೆ ಟ್ಯಾಕ್ಟ್ರಿ ಯಾವ್ದಾದ್ರು ಬರೋದಿದ್ದರೆ ಇಲ್ಲಿ ಬಂದು ಸ್ವಲ್ಪ ಅಡಿಕೆ ಸಿಪ್ಪೆನೂ ಕೊನ್ಮಟೆನೂ ಎಲ್ಲ ಹಾಕ್ಕೊಂಡು ಹೋಗು, ಇಷ್ಟು ದೊಡ್ಡ ರಾಶಿ ನಮಗೆ ಎಂತಕ್ಕೆ ಅಂತ. ಅಡಿಕೆ ಸಸಿ ಬುಡಕ್ಕಿಟ್ರೆ ನೀರು ಹೆಚ್ಚೊತ್ತು ನಿಲ್ತದೆ ಅಂತ ಹೇಳಿದ್ರು. ನಾನೇ ಮತ್ತು ಬೇಡ ಅಂದೆ. ನಮ್ಮನೆ ಸಿಪ್ಪೆನೇ ಅದೆಯಲ್ಲ, ಸಾಕಲ್ಲ. ಹೋದ ವರ್ಷ ಎಲ್ಲ ಇದೇ ಇಷ್ಟ ಹಾಕಿದ್ದ. ನೀವು ನೋಡಿದ್ರೆ ದಯವಿಟ್ಟು ಎಲ್ಲರೂ ಪಾಪಣ್ಣೇನಾದ್ರೆ ಮಾತ್ರ ಈ ಥರ ಮಾತಾಡಬೇಡಿ ನೀವು. ಇದ್ದಿದ್ದಂಗೆ ಹೇಳಿದ್ರು ಎದ್ದು ಬಂದು ಎದೆ ಮೇಲೆ ಒದ್ದಂಗೆ ಅಂದಿದ್ರಂತೆ. ನಿಮ್ದು ಹಾಗೆ ಆಯ್ತು. ಈಗ ಹೇಳ್ದಕ್ಕೂ ಆಗದೇನ? ಇದ್ದಿದ್ದನ್ನೇ ಹೇಳಿದ್ದು ನಾನು. ಮಾದಪ್ಪಣ್ಣ ಬಾಕಿದ್ದವರಿಗಾದ್ರೆ ಬೇಕಂಬಷ್ಟು ಮಾತಾಡ್ತಾರೆ. ಮತ್ತು ಮನೆಯಲ್ಲಿ ಪಾರ್ವತಕ್ಕಾಗಲಿ ಪಾಪಣ್ಣ ಆಗಲಿ ಯಾರು ಹಂಗಲ್ಲ ಹಿಂಗೆ ಅಂತ ಹೇಳಲ್ಲ. ಯಾಕೆ ಹಂಗೆ ಮಾತಾಡ್ತೀರಿ ಅಂತ ಅವ್ರ ಬಾಯಲ್ಲೇ ಬರಲ್ಲ. ಅವ್ರು ಹೇಳಿದ್ರೆ ಇವ್ರು ಕೇಳ್ಬೇಕಲ್ಲಪ್ಪ. ನಾನೇ ಕೇಳಿಸ್ಕೊಂಡಿನಿ ಸುಮಾರು ಸತಿ. ಪಾರ್ವತತೆನೂ ಬೈತಿರ್ತಾರೆ, ಪಾಪಣ್ಣಣ್ಣು ಬೈತಿರ್ತಾರೆ. ಆದರೆ ಇವ್ರು ಹೇಳೋದೇನು ಬಿಡಲ್ಲ. ಅದಕ್ಕೆ ನೋಡಿ ಅವ್ರು ಸುಮ್ಮನಾಗಿರ್ಬೇಕು. ಈಗ ತಿಂಡಿಗೆ ಬರ್ತೀರಾ? ತಿಂಡಿ ಬಡ್ಸೋಕ್ಕೆ ಹೇಳ್ತೀನಿ. ತಿಂಡಿಗೆ ಬರೋದೇ ಅಪ್ಪ, ನಂಗೆ ಹೊಸ ಹೊತ್ತಾದೆ, ಹೊತ್ತು ಆಯ್ತು. ನೀನು ತಿಂಡಿ ತಿಂದ್ಕೊಬಿಡ. ಹ್ಞೂ ನಾ ತಿಂದ್ಕೋತೀನಿ. ಪಲ್ಲವಿ, ಅಪ್ಪ ಬಂದರು ತಿಂಡಿಗೆ. ನೀನು ತಿಂದ್ಕೋಬಾರ್ದಾನ ಅತ್ಲಾಗೆ? ಪಕ್ಕನ ಹೊಲ್ಡ್ಬೇಕು. ನಿಂಗೆ ಹೇಳಿದ ಭಾಷೆ ಅರ್ಥ ಆಗಲ್ಲ. ಎಂತ ಮಾಡ್ತಿದ್ದೀರಿ ನೋಡ ನಿನ್ನವ? ತಿಂತೀನಿ ನಾನು ತಿಂತೀನಿ. ನಿಮಗೆ ಸ್ವಲ್ಪ ಬಡಿಸ್ಕೊಂಡೇ ಹೋಗೋಣ ಅಂತ ನೋಡಿದ್ರು. ನಿಮಗೆ ಇನ್ನೊಂಚೂರು ಬಡಿಸ್ಲಾ? ಬೇಡ ಮಾರೆ, ನಂಗೆ ಹಾಕಿದ್ನೇ ಖಾಲಿ ಮಾಡೋದೆ ಹೆಂಗೆ ಹಂಗಾಗ್ಯದ ಈಗ. ಸಾಕು, ನೀ ಪಕ್ಕನ ತಿಂದ್ಕೊಂಡು ಹೊಲ್ಡು ಮಾರಾಯ. ಎಂತಾಗಿದೆ? ಖಾಲಿ ಮಾಡಿದ್ರೂ ಸಾಕಾಗಿದೆ ಅಂತಾರಲ್ಲ, ಚೆನ್ನಾಗೇ ಆಗಿತ್ತಪ್ಪ. ಹಿಂಗೆ
ಯಾವಾಗ ನೋಡಿದ್ರು ಕಡುಬು ರೊಟ್ಟಿ ಇಂಥವೇ ಮಾಡಬೇಕು. ಅಪರೂಪಕ್ಕೊಂದ್ಸರಿ ಇರಲಿ ಚೇಂಜ್ ಇರ್ತದೆ ಅಂತ ನಾನು ಪಲಾವ್ ಮಾಡೀನಿ, ಅದನ್ನು ತಿನ್ನೋಕ್ಕಾಗಲ್ಲ ರೀ. ಯಾವ ಥರನ, ಅದಕ್ಕೆ ನನಗೆ ಎಂಥದನ್ನು ಮಾಡೋಕ್ಕೆ ಇಷ್ಟ ಆಗಲ್ಲ. ಕಾಫಿ ತಗೊಳ್ಳಿ, ಇಲ್ಲಿಟ್ಟಿನಿ. ಅಲ್ಲ ಹೂನ ಮಾರಯ್ಯ, ನಾ ಬಗ್ಸ್ಕಿತೀನಿ, ಹೋಗಿ ತಿಂಡಿ ತಿನ್ನ ಅಂತೀನಿ. ತಿಂಡಿ ಇಕ್ಕಿ ಬಂದು ಕೊಡಕ್ಕೆ ಹೇಳ, ಇಲ್ಲೇ ತಿನ್ನ. ಹಾಂ ನಾನು ಬಡ್ಸ್ಕೊಬತ್ತೀನಿ, ನಾ ಅಲ್ಲಿ ಬಡ್ಸಿ ಇಟ್ಕೊಂಡೀನಿ, ತಿಂತೀನಿ. ನಿಂಗೊಬ್ಳಿಗೆ ಹೇಳಿದೆ ಮಾರತಿ, ಆ ಸ್ಪೆಷಲೆಲ್ಲ ಏನೂ ಮಾಡಬೇಡ, ಅಪ್ಪಗೆ ಇಷ್ಟ ಆಗಲ್ಲ ಅಂತ. ನಮ್ಗೆ ಹಳ್ಳಿ ಕಡೆಯವ್ರಿಗೆ ಅದು ಮಲೆನಾಡರಿಗೆ ರೊಟ್ಟಿ ಕಡುಬು, ಹೆಚ್ಚಂದ್ರೂ ದೋಸೆ, ಇಷ್ಟು ಬಿಟ್ಟರೆ ಬೇರೆ ತಿಂಡಿನೇ ಹಿಡಿಸಲ್ಲ, ಗೊತ್ತಾನ. ನೋಡಿದ್ರು ಪಲಾವ್ ಮಾಡ್ತೀನಿ ಅಂತ ಹೇಳಿ ಮಾಡಿದೆ, ಕೆಲಸನೂ ಜಾಸ್ತಿ. ಈಗ ಅಪ್ಪ ಪಾಪ ತಿನ್ನೋಕ್ಕೇನು ಕಷ್ಟಪಟ್ಟು ತಿಂತಾ ಇದ್ದಾರೆ. ನನಗೆ ಒಂಥರ ಆಯ್ತು, ಬೇಡ ಬಿಡಿ ಅತ್ಲಾಗೆ ಅಂತ ಹೇಳೋಣ ಅಂದ್ರೆ ಕಡೆಗೆ ಹೊಟ್ಟೆ ಹೊಸು ಆದ್ರಿ ಅಂತ ಮಾಡೋದು ಹಾಗೆ. ಎಂತೆಂಥ ಹಾಕಿ ಮಾಡಿ ಗೊತ್ತಿತ್ತ ನಿಂಗೆ ಮಾಡೋಕ್ಕೆ? ಚೆನ್ನಾಗಿ ಆಗಿತ್ತು. ಸ್ಮೆಲ್ ನೋಡಿ ನೀವೇ ಹೇಳ ಚೆನ್ನಾಗಾಗಿದೆ ಅಂತ. ಹಾಗೆ ಯಾವಾಗಲೂ ಅದನ್ನೇ ತಿಂದು ಅಭ್ಯಾಸ ಆಗಿದೆ. ಇವನ್ನೆಲ್ಲ ಒಂದ್ಸರಿ ತಿನ್ನಬೇಕು ಗೊತ್ತಾ, ವಾರಕ್ಕೊಂದ್ಸತಿನಾರು ತರಕಾರಿ ಎಲ್ಲ ತಿಂದಂಗೆ ಆಗ್ತದೆ. ಏನು ತರಕಾರಿ ನಾವು ಪಲ್ಯ ಸಾರಲ್ಲಿ ತಿನ್ನಲ್ಲ, ಅದೇನು ಹೊಟ್ಟಿಗೆ ಹೋಗಲ್ಲ, ಪಲಾವೇ ಮಾಡ್ಕಿ ತಿನ್ಬೇಕಾ? ನಿಮ್ದೊಂದು ಅಲ್ಲ, ನಾನು ಈಗ ಸ್ಮೆಲ್ ಚೆನ್ನಾಗದೆ ಅಂದೆ, ಒಂಚೂರು ನಂಜೋಡಾರು ಇದು ಮಾಡ್ಬೋದಿತ್ತು ಮಾರತಿ. ಕಡೆಗೆ ಅವತ್ತು ಬಿಗ್ ಬಾಸಲ್ಲಿ ಗಿಲ್ಲಿ ಮಾಡ್ದಂಗೆ ಆಗ್ಯದ ಪಲಾವು. ಅವತ್ತು ಗಿಲ್ಲಿ ಮಾಡಿದ ಪಲಾವು ಚೆನ್ನಾಗೇ ಆಗಿತ್ತು. ಎಲ್ಲರೂ ಹಾಕ್ಕೊಂಡು ತಿನ್ನಲ ಹೇಳಿಬಿಟ್ರು ದೊಡ್ಡ ಗಿಲ್ಲಿ ಅಂತ. ನೋಡಿ ಈಗ ಗಿಲ್ಲಿ ಹೆಸರು ಹೇಳಿದ್ರೆ ಸಾಕು, ಎಷ್ಟು ಜನ ಅವನಿಂದ ಹೋಗ್ತಾರೆ. ಪಲಾವ್ ಮಾಡೋಕ್ಕೆ ಬರಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಿದ್ರಿ. ಅಲ್ಲ, ನೀ ಹೇಳೋದು ನೋಡುವ ಕಡಿಕೆ ನೀನು ಬಿಗ್ ಬಾಸಿಗೆ ಹೋಗೋ ಅಂದಾಜೇನಾರು ಅದೆಯಾ ಪಲಾವ್ ಮಾಡೋಕ್ಕೆ? ಇಲ್ಲಪ್ಪ, ನನಗೇನು ಆ ಥರ ಇಲ್ಲ, ನೀವು ಬೇಕಾದ್ರೆ ಹೋಗಿ. ನಾನು ಹೋದರೂ ಮಾತ್ರ ಗಿಲ್ಲಿ ಫೇಮಸ್ ಆಗಿದ್ದೆ ಅಂತ ನೋಡು, ನಾನು ಎಷ್ಟು ಫೇಮಸ್ ಆಗ್ತೀನಿ ಅಂತ. ಅವನಕ್ಕಿಂತ ಚೆನ್ನಾಗಿ ಆಟ ಆಡ್ಬರ್ತೀನಿ. ಓ, ಕೊನ್ಸು ಸುಮಾರೇ ಅದೇ ಹಂಗಂತ. ನಿಮ್ಮನ್ನು ಕರಿಯರ್ ಬೇಕತ್ತಲ್ಲ? ಕರೀತಾರೆ, ನಾನೇ ಹೋಗಲ್ಲ ಅಷ್ಟೇ. ಕಡೆಗೆ ಹೊರಗಡೆ ಬಂದಕ್ಕೂ ಎಲ್ಲ ಸುಮಾರು ಜನ ಹುಡುಗಿಯರು ಫೋನ್ ಮಾಡೋದು, ಸೆಲ್ಫಿ ತಕ್ಕೊಳೋಣ ಅಂತ ಹೇಳೋದು, ಮನೆಗೆ ಬಂದಕ್ಕೂ ನಿಂಗೆ ಸಿಟ್ಟು ಬರೋದು, ಅವೆಲ್ಲ ಯಾಕೆ ಅಂತ ಸುಮ್ಮನೆ ಇದ್ದಂಗೆ ಇರೋಣ ಅಂತ ಹೋಗಲ್ಲ ಅಷ್ಟೇ. ಎಲ್ಲಿರು ಬಿಗ್ ಬಾಸಿಗೆ ಹೋಗೋದೊಂದೇನು ದೊಡ್ಡದೇನಲ್ಲ. ಅಲ್ಲ, ಇವನಿಗೆ ಎಂತ ಆತಂತ ನೋಡೋದು. ಅಷ್ಟೊತ್ತಿಂದ ಹೇಳ್ತಿದ್ದೀನಿ ಬೇಗ ಹೋಗೋಣ ಅಂತೇಳಿ, ಇವನೇ ಸಯ್ಯ ರಾಜ್ಯಕ್ಕೆ ಇಲ್ಲಿದ್ದಾವ ಹಂಗಾರೆ. ಇದೊಂದು ಅವಂತರ ತಿಂಡಿ ನಾಯಿ ಬೊಗಳ್ತಾ ಇದೆಯಪ್ಪ. ಯಾರು ಬಂದ್ರೆ ಇಲ್ಲಪ್ಪ, ಒಳಗೆ ಹೊಕ್ಕೊಂಡವನಿಗೆ ಹೆರಗೆ ಬರಬೇಕು ಅನ್ನೋ ಇದೇ ಇಲ್ಲ. ಎಂತ ಹೊಲ್ಡಲ್ಲ ಮಾರಯ್ಯ, ತಿಂಡಿ ತಿಂದ ಆತನ? ನಾ ಹೋತೀನತ್ಲ ಕಡಿ ಕಲ್ಲು ಮಾದಪ್ಪಣ್ಣ ಹಂಗೆ ಹೇಳ್ತಿರ್ತಾರೆ. ಹಾಂ ಕೇಳಿಸ್ತಾ ಇದೆಯಾ? ಈ ಬಿಗ್ ಬಾಸ್ ಕರ್ದಲ್ಲಿ ಹೋಗಿ ಫಸ್ಟು, ಆಮೇಲೆ ಆ ಬಿಗ್ ಬಾಸಿಗೆ ಹೋಗೋದು. ಇಷ್ಟು ಜೋರಿದ್ದೇ ಹಿಂಗೆ ಮಾಡ್ತೀರಿ, ಸ್ವಲ್ಪ ಎಲ್ಲಾರು ಪಾಪದಪ್ಪ ಆಗಿದ್ರೆ ಇನ್ನೇನು ಮಾಡ್ತಿದ್ರೆ ನಾನು? ನನ್ನಪ್ಪ ಪಾಪನೇಯ, ನೀನೇ ಜೋರು. ಬಂದೆ ಅಪ್ಪ, ಆತು ಬಂದೆ. ನೀವು ಹೊರಡ್ತಾ ಇರಿ, ಒಂದೇ ನಿಮಿಷ ಬಂದೆ. ಯಾಕೋ ನೋಡಿದ್ರು ತಿಂಡಿ ತಿನ್ನೋದು ಬೇಡ ಅಂತ ಕಾಣ್ತದೆ. ಹಾಗೆ ಹೋಗ್ಬೋದೇನು, ಅಲ್ಲಿ ಶಾರದಕ್ಕೆ 2 ಕಡುಬು ಕೊಡ್ತಿದ್ರೇನು. ಅಲ್ಲ, ಎಂತ ಮಾಡ್ತಿದ್ದೀಯ ಮಾರಯ್ಯ? ಸಣ್ಣ ಬಾಲ್ ಮಕ್ಕಳು ಮಾಡ್ದಂಗೆ ಮಾಡ್ತೀರಪ್ಪ. ಹೇಳಿದ್ರು ಮತ್ತೆ ಸಿಟ್ಟು ಬರ್ತದೆ ನಿಮಗೆಲ್ಲ. ಮತ್ತು ಹೇಳೋದು ನೋಡಿದ್ರೆ ಇವತ್ತೇ ಮುಗಿಸ್ಬೇಕು, ನಾಳೆಯಿಂದ ಜನ ಬೇಡ ಅಂದೇನೆ ಹಾಗೆ ಹಿಂಗೆ ಅಂತೀರಿ. ಈ ಥರ ಮಾಡ್ತಾ ಕೂತ್ರೆ ಕೆಲಸ ಆಗ್ತದ? ಆಗ್ಬೇಕು ನಿಮಗೆ, ಸರಿ ಬೈಸ್ಕೊಳ್ಳಿ.